ಹಾಸನದಲ್ಲಿ ಡ್ರಗ್ಸ್ ಮಡ್ಕಾ ಜೂಜು ವೀಲಿಂಗ್ ವಿಷಯದಲ್ಲಿ ಯಾವುದೇ ರಾಜ್ಯನ ತಾಳೋಕೆ ಸಾಧ್ಯವಿಲ್ಲ ಅಂತ ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ರಾಜ್ಯ ಬಜೆಟ್ನಲ್ಲಿ ಹಾಸನದ ಹೆಸರಿಲ್ಲವೆಂದ ಎಚ್.ಡಿ. ರೇವಣ್ಣಗೆ ತಿರುಗೇಟನ್ನ ನೀಡಿದರು. ಹಾಸನದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ವಿರೋಧ ಪಕ್ಷಗಳು ಬಜೆಟ್ ಬಗ್ಗೆ ಟೀಕೆ ಮಾಡುವುದು ಸಹಜ. ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ಹಾಸನ ರೈಲ್ವೆ ಬ್ರಿಡ್ಜ್ ನಿರ್ಮಾಣಕ್ಕೆ 37 ಕೋಟಿ ಹಣ ಬಿಡುಗಡೆಗೆ ಆದೇಶ ಆಗಿದ್ದು, ಬೇಲೂರು ಹಾಸನ ರೈಲ್ವೆ ಯೋಜನೆಗೆ ರಾಜ್ಯ ಕೇಂದ್ರ 50-50 ಅನುಪಾತ ಯೋಜನೆಗೆ ಅನುಮೋದನೆ ದೊರಕಿದೆ. ಕಾಡಾನೆ ದಾಳಿಗೆ ಪರಿಹಾರ ಮೊತ್ತ 15 ಲಕ್ಷದಿಂದ 20 ಲಕ್ಷಕ್ಕೆ ಏರಿಕೆಯನ್ನು ಮಾಡಲಾಗಿದೆ. ಆನೆಧಾಮ ನಿರ್ಮಾಣಕ್ಕೆ ಯೋಜನೆ ಘೋಷಣೆ ಮಾಡಲಾಗಿದೆ. ಹಾಸನ ವಿಮಾನ ನಿಲ್ದಾಣಕ್ಕೂ ಮುಂದಿನ ದಿನಗಳಲ್ಲಿ 50 ಕೋಟಿ ಅನುದಾನ ಸಿಗಲಿದೆ. ನಮ್ಮ ಬಜೆಟ್ನಲ್ಲಿ 90% ಬೇಡಿಕೆ ಈಡೇರಿಕೆ ಮಾಡಲಾಗಿದೆ ಅಂತ ಹೇಳಿದರು. ಹಾಸನದ ಪೊಲೀಸರು ಮದ್ಯ ಸೇವಿಸಿ ಡ್ಯೂಟಿ ಮಾಡ್ತಾರೆ ಎಂಬ ಎಚ್.ಡಿ. ರೇವಣ್ಣ ಹೇಳಿಕೆಯ ಟೀಕೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಂಸದರು, ಪೊಲೀಸರು ಜನರ ರಕ್ಷಣೆಗಾಗಿ ಇದ್ದಾರೆ. ದೂರಿನ ಬಗ್ಗೆ ಏನಾದರೂ ದಾಖಲೆ ಇದ್ರೆ ಕೊಡ್ಲಿ, ಅದ್ಬಿಟ್ಟು ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ಎಚ್ಚರಿಸಿದ್ರು. ಎಲ್ಲ ಸಮಾಜದವರು ನಾವು ಇಲ್ಲಿದ್ದೀವಿ. ಯಾರು ಈಗ ಅಲ್ಪಸಂಖ್ಯಾತರು ಕೊಡೋದ್ರಲ್ಲಿ ತಪ್ಪೇನಿದೆ? ಆಯ್ತು, ಇವರು ಹಲಾಲ್ ಬಜೆಟ್, ಇವ್ರು ಅವ್ರ ಮಾತು ಗೊತ್ತಾಗ್ತದೆ, ಅದರಲ್ಲಿ ಎಷ್ಟು ದ್ವೇಷ ರಾಜಕಾರಣ ಮಾಡ್ತಾರೆ ಆ ಸಮಾಜದ ಬಗ್ಗೆ ಅಂದ್ರೆ. ಈಗ ಅವ್ರು ನಮ್ಮ ಜೊತೆ ಬದುಕೋ ಹಕ್ಕಿಲ್ವ? ಅವ್ರಿಗೆ ಈಗೇನೋ ಹೊಸದಾಗಿ ನಮ್ಮ ಜೊತೆ ಇದ್ದಾರ? ಯಾಕೆ ಬದುಕೋ ಹಕ್ಕಿಲ್ವ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ? ಆಯ್ತು, ಅವ್ರಿಗೆ ಅನುದಾನ ಜಾಸ್ತಿ ಕೊಟ್ಟರೆ ತಪ್ಪೇನಿದೆ ಇದರಲ್ಲಿ? ಅವರು ನಮ್ಮಂಗೆ ಮನುಷ್ಯರಲ್ವಾ? ನಮ್ಮಲ್ಲಿ ರಕ್ತ ಹರಿತಾ ಇರೋದು ಅವ್ರ ರಕ್ತ ಹರಿತಾ ಇರೋದಲ್ವಾ? ಕೊಟ್ಟರೆ ತಪ್ಪೇನಿದೆ? ನಾನು ಇನ್ನೂ ಜಾಸ್ತಿ ಕೊಡ್ಲಿ ಅಂತ ಆಗ್ರಹಿಸ್ತೀನಿ. ನಾನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಬಾರಿ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಡಿಸಿಎಂ ಮತ್ತೆ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ 100% ಇಲ್ಲ. ಶುದ್ಧ ಸುಳ್ಳು ಅದೆಲ್ಲ. ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೆ ಏನು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಸಾಕ್ತಿದೆ. ಏನಾದ್ರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಕಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದೀವಿ. ಮುಂದೆನೂ ನಾವು ಅದೇ ರೀತಿ ಕೆಲಸ ಮಾಡ್ತೀವಿ. ಪಕ್ಷ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಸರ್, ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತೀವಿ. ಪ್ರತಿನಿತ್ಯ ಏನು ಅಪೋಸಿಷನ್ ಪಾರ್ಟಿಯವರು ಆಡ್ಕೊಂಡು ಮಾಡ್ತಾರೆ, SP-ಗೆ ಹಿಡಿತಾ ಇಲ್ಲ, PSI ಮಾಡಿದ ದರ್ಬಾರ ಆಗ್ತದೆ ಅಂತಿದ್ರಿ. ಬಟ್ ನೀವ್ ಹೇಳ್ತಿದ್ರಿ ಇಲ್ಲ, ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ರಿ. ಟ್ರಾಫಿಕ್ ವಿಷಯದಲ್ಲಿ ನಾನು ಒಪ್ಕೊಂತೀನಿ. ನಮ್ಮ ಸಿಟಿಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಪೊಲೀಸ್ ಅವರು ಎಲ್ಲೋ ಎಡ್ವರ್ಟ್ ಮಾಡ್ಕೊಂಡಿದ್ರೆ ನಾನು ಒಪ್ಕೊಂತೀನಿ. ಟ್ರಾಫಿಕ್ ವಿಷಯದಲ್ಲಿ ನನಗೂ ಸಹ ಸಮಾಧಾನಕರ ಇಲ್ಲ ನಮ್ಮ ಪೊಲೀಸ್ ಇಲಾಖೆಯವರ ಮಾಡ್ತಿರೋದು ಟ್ರಾಫಿಕ್ ವಿಷಯದಲ್ಲಿ. ಆದ್ರೆ ಜೂಜ್ ಆಗಿರ್ಬೋದು, ಮದ್ಕ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ. ಮಾಡದೆ ಹೋದ್ರೆ ಅವ್ರ ಬಗ್ಗೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳುತ್ತೆ. ನಾವು SP ಅವ್ರಿಗೂ ಹೇಳಿದೀವಿ. ಅದೇ ರೀತಿ ದಕ್ಷವಾಗಿ ಮಾಡ್ತಿದ್ದಾರೆ. ರೇಟ್ಸ್ ಅಂತೂ ಎಲ್ಲಾ ಕಡೆ ಈಗ ಅದು ಇಸ್ಪೀಟ್ ದಂಧೆ ಆಗಿರ್ಬೋದು, ಮಟ್ಕ ಏನೇನು ಹೇಳ್ತಿದೆ ಅದೆಲ್ಲವೂ ಹತೋಟಿ ತರೋದು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಹೇಳ್ತಿದ್ದಿಲ್ಲ, ನಗರದಲ್ಲಿ ಸಮಸ್ಯೆ ಇದೆ, ನಾನು ಒಪ್ಕೊಳ್ತೀನಿ. ಅದನ್ನ ನಾನು ಕಳೆದ ದಿಶಾದಲ್ಲೂ ನಾನು ಪ್ರಸ್ತಾಪಿಸಿದ್ದೆ. ಡ್ರಗ್ಸು ಮತ್ತೆ ಮಟ್ಕ ಇದನ್ನೆಲ್ಲ ಇನ್ನೂ ಸಹ ನೀವು ಚುರುಕಾಗಬೇಕು, ಸಾಲದಿಲ್ಲ ಅಂತ. ಅದ್ರಲ್ಲಿ ನಾನು ಒಪ್ಕೊತೀನಿ. ಟ್ರಾಫಿಕ್ ವಿಷಯದಲ್ಲಿ ಆಗಿರ್ಬೋದು, ಈ ಒಂದೆರಡು ನಗರ ಅಂತ ಬಂದಾಗ, ನಮ್ಮ ಸಿಟಿ ಅಂತ ಬಂದಾಗ ಒಪ್ಕೊತೀವಿ. ಜೊತೆಗೆ ಏನು ಮೊನ್ನೆ ಗಲಾಟೆ ಆಯ್ತು ಸ್ಟೇಷನ್ ಅಲ್ಲಿ, ಅದಾಗ್ಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನು ನಮ್ಮ ಹಾಸ್ಪಿಟಲ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಮತ್ತೆ ಅದನ್ನ ಪೊಲೀಸ್ ಫೋರ್ಸ್ ಜಾಸ್ತಿ ಆಗಕ್ಕೆ ಹೇಳಿದ್ವಿ ಹಾಸ್ಪಿಟಲ್ ಅಲ್ಲಿ. ಅದೇನೋ ಹೋಲಿ ಆಡ್ಕೊಂಡು ಅಶೋಕ ಹೋಟ್ಲಿಂದ ಬಂದು ಹಾಸ್ಪಿಟಲ್ ಹೊಡೆದಾಡ್ಕೊಂಡಿರುತ್ತೆ. ಅದು ಹೋಲಿ ಆಡೋ ವಿಷಯಕ್ಕೆ ಅಲ್ಲಿಂದ ಬಂದು ಹೊಡೆದಾಡಿರೋ ಕೇಸ್ ಅದನ್ನ ಅದು FIR ಮಾಡಿದ್ದಾರೆ. ಇನ್ನೂ ಜಾಸ್ತಿ ಮೆನ್ಸ್ನ ಹಾಕ್ಲಿಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲೂ ಜಾಸ್ತಿ ಮೆನ್ಸ್ ಹಾಕ್ಲಿಕ್ಕೆ ನಾವು ಸಲಹೆ ಸೂಚನೆ ಕೊಟ್ಟಿದ್ವಿ. ಅದನ್ನ ಮಾಡಿದಾರ. ADGP ಮತ್ತೆ IGಯವರಲ್ಲಿ ಮನವಿ ಮಾಡಿ ಬೇಡ ಅದನ್ನ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರೀತಿಯಲ್ಲಿ ನಾಗರೋಪಾದಿಯಲ್ಲಿ ಜನ ಬಂದಿದ್ದ ರೀತಿಯಲ್ಲಿ ನಾವು ಎಲ್ಲೋ ಎಡವಿದ್ದೀವಿ ಅನ್ನೋದು ಒಂದು ಒಪ್ಕೊಂತೀನಿ. ಜೊತೆ ಪಾಸ್ ವಿಷಯದಲ್ಲೂ ಸಹ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ. ನಾನು ಸಹ ಈ ಸರಿ ಪಾಸ್ ರದ್ದು ಮಾಡಿ ಅಂತಾನೆ ನಾನು ಮನವಿ ಮಾಡ್ತೀನಿ. ಸಚಿವರಲ್ಲೂ ಮನವಿ ಮಾಡ್ತೀನಿ, DC ಅವ್ರಿಗೂ ಸಹ ಹೇಳ್ತೀನಿ, ಪಾಸ್ನ ರದ್ದು ಮಾಡ್ಬಿಡಿ. ಪಾಸ್ ಇದ್ದಾಗಲೇ ಜನಪ್ರತಿನಿಧಿಗಳ ಸಮಸ್ಯೆ ನಮ್ಗೆಲ್ಲ ಬಿಟ್ಟಿದೆ. ಅಮೌಂಟ್ ಯಾಕೆ ರಿಲೀಸ್ ಆಗಿಲ್ಲ? ಯಾವ್ದು ನಮಗೆ ಸಂಬಂಧಪಟ್ಟಂತೆ ಎಲ್ಲ ಟೆಂಡರ್ಗಳೆಲ್ಲ ಮಾಡಿದ್ರು. ಇಲ್ಲ ಅಮೌಂಟ್ ಆಗಸ್ಟ್ ಅಮೌಂಟ್ ರಿಲೀಸ್ ಆಗಿದೆ. ಇನ್ನೊಂದು ಸ್ವಲ್ಪ ಅಮೌಂಟ್ ರಿಲೀಸ್ ಆಗಬೇಕು ಅಂತ ನಿಮ್ದು ಪತ್ರಕರ್ತರೆಲ್ಲ ಮೊನ್ನೆ ಮಾತಾಡಿದಾಗ ಗೊತ್ತಾಯ್ತು. ಕಮಿಷನರ್ ಅವ್ರಿಗೆ ಹೇಳಿ ಅದನ್ನ ರಿಲೀಸ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನೀವೆಲ್ಲ ಗಮನಕ್ಕೆ ತಂದಿದ್ರಿ.
ಇನ್ನು ನಮಗೆ ಮುಂಚೆನೆ ಕಾಲಾವಕಾಶ ಜಾಸ್ತಿ ಇರೋದ್ರಿಂದ ಇದನ್ನ ಅಲ್ಲಿ ಆಡಳಿತಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಒಂದು ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡ್ಕೊಳ್ಳಿ. ಸರ್ ಈಗ ಸರ್ MLC ಅವರು ಹೇಳಿದರೆ 4 ತಿಂಗಳು ಸರ್ಕಾರ ಬಿದ್ದೋಗುತ್ತೆ. ಅವರು ಏನ್ ಹೇಳುದು ತಿಳಿದಿರೋರ್ಗೆ ಬುದ್ಧಿವಂತರಿಗೆ ಏನಾದ್ರೂ ಹೇಳ್ಬೋದು. ಏನು ಉತ್ತರ ಕೊಡ್ತೀವಿ? ಸರ್ಕಾರ ಬಿದ್ದೋಗ್ತೀವಿ ಅಂತ ನಾವು ಅಸ್ಥಿರವಾಗಿದ್ದೀವ. ಈಗ ಬೈ ಎಲೆಕ್ಷನ್ ಮತ್ತೆ ನಾವು 3 ಗೆದ್ದಿದ್ದೀವಿ. ಸುಮಾರು ನಾವು 140 ತನಕ ಇದ್ದೀವಿ. ಯಾವ ಮಾನದಂಡದಲ್ಲಿ ಹೇಳಿದ್ದಾರೆ ಸರ್ಕಾರ ಬಿದ್ದೋಗ್ತದೆ ಅಂತ? ಅಲ್ಲ, ಸಿ ವಾಟ್ ಐ ಆಮ್ ಟೆಲಿಂಗ್ ಅದು ಏನ್ ಸತ್ವಾಂಶನೇ ಇಲ್ಲ. ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಹುರುಳೇ ಇಲ್ವಲ್ಲ. ಈಗ ನಾವು ವಾರ್ಡ್ ನಲ್ಲಿ ಇದ್ರೆ ಸರಿ, ನಮ್ 140 ಜನ ಶಾಸಕರುಗಳು ನಮ್ಗೆ ಬೆಂಬಲ ಇದೆ. ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರ ನಿಂತಿದ್ದಾರೆ. ಹೇಗೆ ನಾವು ಸರ್ಕಾರ ಬೀಳೋದು ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬರು ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿದ್ದೀವಿ, ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕಾಗ್ತದೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ. ಒಂದ್ ತಿಂಗಳಿಗೆ ಪ್ರಜ್ವಲ್ ರೇವಣ್ಣ ಅವರು ಬಿಡುಗಡೆ ಈಗ ಅದು ಕೋರ್ಟ್ ಅಲ್ಲಿ ಇದೆ, ಉಚ್ಚ ನ್ಯಾಯಾಲಯದಲ್ಲಿದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಪ್ರಕರಣದ ಬಗ್ಗೆ ನಾವು ಯಾರು ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಕೋರ್ಟ್. ವಿ ಶುಡ್ ನಾಟ್ ಸ್ಪೀಕ್ ಆಸ್ ಅನ್ ಕಾಮನ್ ಪೀಪಲ್, ಆಸ್ ಅನ್ ಪೀಪಲ್ ರೆಪ್ರೆಸೆಂಟೇಟಿವ್. ವಿ ಶುಡ್ ನಾಟ್ ಸ್ಪೀಕ್ ವೆನ್ ದ ಕೇಸ್ ಇಸ್ ಬಿಫೋರ್ ದ ಕೋರ್ಟ್. ಏನಾದ್ರೂ ಹೇಳ್ಕೊಳ್ಳಿ ಸರ್. ಈಗ ಒಂದು ಸರ್ಕಾರ ಸುಭದ್ರ, ನೀವು ಹೇಳಬೇಕು. ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಬಹಳ ಬಿರುಸಿನ ಮುಸ್ಕರ ಗುದ್ದಾಟ ನಡೀತಾ ಇದೆ. ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಬದಲಾವಣೆ ಯಾವ ರೀತಿಯ ವ್ಯತ್ಯಾಸ ಘನ ಸರ್ಕಾರದಲ್ಲಿ ಇಲ್ಲ. ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯದ 2 ಜೋಡೆತ್ತುಗಳು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ 100ಕ್ಕೆ 100 ಇಲ್ಲ. ಅದೆಲ್ಲ ಸುಳ್ಳು. ಅದೆಲ್ಲ ಸುಮ್ಮನೆ ಪ್ರತಿಪಕ್ಷದವರು ಹಬ್ಬಿಸ್ತಾ ಇದ್ದಾರೆ ಹೊರತೆ. ಅವರು ಹೇಳಿದಲ್ಲ, ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದ 2 ಜೋಡೆತ್ತುಗಳು. ಅಭಿವೃದ್ಧಿ ದೃಷ್ಟಿಕೋನದ 2 ಜೋಡೆತ್ತುಗಳು ಪಕ್ಷದಲ್ಲಲ್ಲ, ಅಭಿವೃದ್ಧಿ ವಿಷಯದಲ್ಲಿ. ಯಾಕಂತ ಹೇಳಿದ್ರೆ ನೀವು ಈ ಬಾರಿ ಬಜೆಟ್ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ತಗೊಂಡೋಗ್ಬೇಕಾಗ್ತದೆ ಅನ್ನೋದನ್ನ ನಮ್ಮ ಬಜೆಟ್ ನಲ್ಲಿ ಈ ಸರಿ ಪ್ರತಿಬಿಂಬಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳು ರಾಜ್ಯದಲ್ಲೂ ಇಲ್ಲ, ರಾಷ್ಟ್ರೀಯದಲ್ಲೂ ಇಲ್ಲ, ಜಿಲ್ಲೆಯಲ್ಲೂ. ನಾವೆಲ್ಲ ಎಲ್ಲ ಸಮಾಜದವರು ನಾವು ಇಲ್ಲಿದ್ದೀವಿ. ಯಾರು ಈಗ ಅಲ್ಪಸಂಖ್ಯಾತರು ಕೊಡೋದ್ರಲ್ಲಿ ತಪ್ಪೇನಿದೆ? ಆಯ್ತು, ಇವರು ಹಲಾಲ್ ಬಜೆಟ್, ಇವ್ರು ಅವ್ರ ಮಾತು ಗೊತ್ತಾಗ್ತದೆ. ಅದರಲ್ಲಿ ಎಷ್ಟು ದ್ವೇಷ ರಾಜಕಾರಣ ಮಾಡ್ತಾರೆ ಆ ಸಮಾಜದ ಬಗ್ಗೆ ಅಂದ್ರೆ. ಈಗ ಅವ್ರು ನಮ್ ಜೊತೆ ಬದುಕೋ ಹಕ್ಕಿಲ್ವ ಅವ್ರಿಗೆ? ಈಗೇನೋ ಹೊಸದಾಗಿ ನಮ್ ಜೊತೆ ಇದ್ದಾರ? ಯಾಕೆ ಬದುಕೋ ಹಕ್ಕಿಲ್ವ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ? ಆಯ್ತು, ಅವ್ರಿಗೆ ಅನುದಾನ ಜಾಸ್ತಿ ಕೊಟ್ಟರೆ ತಪ್ಪೇನಿದೆ ಇದರಲ್ಲಿ? ಅವರು ನಮ್ಮಂಗೆ ಮನುಷ್ಯರಲ್ವಾ? ನಮ್ಮಲ್ಲಿ ರಕ್ತ ಹರಿತಾ ಇರೋದು ಅವ್ರ ರಕ್ತ ಹರಿತಾ ಇರೋದಲ್ವಾ? ಕೊಟ್ರೆ ತಪ್ಪೇನಿದೆ? ನಾನು ಇನ್ನೂ ಜಾಸ್ತಿ ಕೊಡ್ಲಿ ಅಂತ ಆಗ್ರಹಿಸ್ತೀನಿ ನಾನು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಬಾರಿ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಈ DCM ಮತ್ತೆ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ 100% ಇಲ್ಲ. ಶುದ್ಧ ಸುಳ್ಳು ಅದೆಲ್ಲ. ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೆ ಏನು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಸಾಕ್ತಿದೆ. ಏನಾದ್ರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಕಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದೀವಿ. ಮುಂದೆನೂ ನಾವು ಅದೇ ರೀತಿ ಕೆಲಸ ಮಾಡ್ತೀವಿ. ಪಕ್ಷ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಸರ್, ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತೀವಿ. ಪ್ರತಿನಿತ್ಯ ಏನು ಅಪೋಸಿಷನ್ ಪಾರ್ಟಿಯವರು ಆಡ್ಕೊಂಡು ಮಾಡ್ತಾರೆ, SP-ಗೆ ಹಿಡಿತಾ ಇಲ್ಲ, PSI ಮಾಡಿದ್ರೆ ದರ್ಬಾರ ಆಗ್ತದೆ ಅಂತಿದ್ರಿ. ಬಟ್ ನೀವ್ ಹೇಳ್ತಿದ್ರಿ ಇಲ್ಲ, ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ರಿ. ಟ್ರಾಫಿಕ್ ವಿಷಯದಲ್ಲಿ ನಾನು ಒಪ್ಕೊಂತೀನಿ. ನಮ್ಮ ಸಿಟಿಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಪೊಲೀಸ್ ಅವರು ಎಲ್ಲೋ ಎಡ್ವರ್ಟ್ ಮಾಡ್ಕೊಂಡಿದ್ರೆ ನಾನು ಒಪ್ಕೊಂತೀನಿ. ಟ್ರಾಫಿಕ್ ವಿಷಯದಲ್ಲಿ ನನಗೂ ಸಹ ಸಮಾಧಾನಕರ ಇಲ್ಲ ನಮ್ಮ ಪೊಲೀಸ್ ಇಲಾಖೆಯವರ ಮಾಡ್ತಿರೋದು ಟ್ರಾಫಿಕ್ ವಿಷಯದಲ್ಲಿ. ಆದ್ರೆ ಜೂಜ್ ಆಗಿರ್ಬೋದು, ಮಟ್ಕ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ. ಮಾಡದೆ ಹೋದ್ರೆ ಅವ್ರ ಬಗ್ಗೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳುತ್ತೆ. ನಾವು SP ಅವ್ರಿಗೂ ಹೇಳಿದೀವಿ. ಅದೇ ರೀತಿ ದಕ್ಷವಾಗಿ ಮಾಡ್ತಿದ್ದಾರೆ. ರೇಟ್ಸ್ ಅಂತೂ ಎಲ್ಲಾ ಕಡೆ ಈಗ ಅದು ಇಸ್ಪೀಟ್ ದಂಧೆ ಆಗಿರ್ಬೋದು, ಮಟ್ಕ ಏನೇನು ಹೇಳ್ತಿದ್ದಾರೆ ಅದೆಲ್ಲವೂ ಹತೋಟಿ ತರುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಹೇಳ್ತಿದ್ದಿಲ್ಲ, ನಗರದಲ್ಲಿ ಸಮಸ್ಯೆ ಇದೆ, ನಾವು ಒಪ್ಕೊತೀವಿ. ಅದನ್ನ ನಾನು ಕಳೆದ ದಿಶಾದಲ್ಲೂ ನಾನು ಪ್ರಸ್ತಾಪಿಸಿದ್ದೆ. ಡ್ರಗ್ಸು ಮತ್ತೆ ಮಟ್ಕ ಇದನ್ನೆಲ್ಲ ಇನ್ನೂ ಸಹ ನೀವು
ಚುರುಕಾಗಬೇಕು, ಸಾಲದಿಲ್ಲ ಅಂತ. ಅದ್ರಲ್ಲಿ ನಾನು ಒಪ್ಕೊತೀನಿ. ಟ್ರಾಫಿಕ್ ವಿಷಯದಲ್ಲಾಗಿರ್ಬೋದು, ಈ ಒಂದೆರಡು ನಗರ ಅಂತ ಬಂದಾಗ, ನಮ್ಮ ಸಿಟಿ ಅಂತ ಬಂದಾಗ ಒಪ್ಕೊತೀವಿ. ಜೊತೆಗೆ ಏನು ಮೊನ್ನೆ ಗಲಾಟೆ ಆಯಿತು ಸ್ಟೇಷನ್ ಅಲ್ಲಿ, ಅದಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಏನು ನಮ್ಮ ಹಾಸ್ಪಿಟಲ್ ಅಲ್ಲಿ ಸೆಲೆಕ್ಟ್ ಆಗಿದ್ದು. ಈಗ ಮತ್ತೆ ಅದನ್ನ ಪೊಲೀಸ್ ಫೋರ್ಸ್ ಜಾಸ್ತಿ ಆಗಕ್ಕೆ ಹೇಳಿದ್ವಿ ಹಾಸ್ಪಿಟಲ್ ಅಲ್ಲಿ. ಅದೇನೋ ಹೋಲಿ ಆಡ್ಕೊಂಡು ಅಶೋಕ ಹೋಟ್ಲಿಂದ ಬಂದು ಹಾಸ್ಪಿಟಲಲ್ಲಿ ಮತ್ತೆ ಹಾಸ್ಪಿಟಲ್ ಹೊಡೆದಾಡ್ಕೊಂಡಿರುತ್ತೆ. ಅದು ಹೋಲಿ ಆಡೋ ವಿಷಯಕ್ಕೆ ಅಲ್ಲಿಂದ ಬಂದು ಹೊಡೆದಾಡಿರೋ ಕೇಸ್ ಅದನ್ನ ಅದು FIR ಮಾಡಿದ್ದಾರೆ. ಇನ್ನೂ ಜಾಸ್ತಿ ಮೆನ್ಸ್ನ ಹಾಕ್ಲಿಕ್ಕೆ ಎಲ್ಲ ಆಸ್ಪತ್ರೆಗಳಲ್ಲೂ ಜಾಸ್ತಿ ಮೆನ್ಸ್ ಹಾಕ್ಲಿಕ್ಕೆ ನಾವು ಸಲಹೆ ಸೂಚನೆ ಕೊಟ್ಟಿದ್ವಿ. ಅದನ್ನ ಮಾಡಿದಾರ. ADGP ಮತ್ತೆ IGರಲ್ಲಿ ಮನವಿ ಮಾಡಿ ಬೇಡ ಅದನ್ನ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ದೇವರಾಜು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗುರೂರು, ರವಿಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು.